ಬೆಳಗಾವಿಯಲ್ಲಿ ನಾಳೆಯಿಂದ 3 ದಿನಗಳ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನ. ವನೀಶ್ ಗುಪ್ತಾ. ದೆಹಲಿಯ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಾಳೆಯಿಂದ 3 ದಿನಗಳ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಯಾಸ್ನ ಪ್ರಮುಖರಾದ ವನೀಶ್ ಗುಪ್ತಾ ಅವರು ಹೇಳಿದರು. ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಂಸದ ಜಗದೀಶ್ ಶೆಟ್ಟರ್ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ದೆಹಲಿ ಮೂಲದ ಪ್ರಯಾಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿರುವ ಸೆಕೆಂಡ್ ವಿಷನ್ ಕರ್ನಾಟಕ 2026 ಎಂಬ 3 ದಿನಗಳ ಸಾರ್ವಜನಿಕ ಜಾಗೃತಿ ಪ್ರದರ್ಶನವು ಜೂನ್ 23ರಿಂದ ಜೂನ್ 25ರವರೆಗೆ ನೆಹರು ನಗರದ ಕೆಎಲ್ಇ ಸಂಸ್ಥೆಯ ಕನ್ವೆನ್ಷನ್ ಸೆಂಟರ್ನ ಡಾ. ಬಿಎಸ್ ಜೀರ್ಕಿ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಸತತ 2ನೇ ವರ್ಷದ ನಡೆಯುತ್ತಿರುವಂತಹ ಈ ಪ್ರದರ್ಶನಕ್ಕೆ ಬೆಳಗಾವಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಪ್ರಯೋಜನಗಳನ್ನು ಪಡೆಯುವಂತೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಜೂನ್ 23, 24 ಮತ್ತು 25ರಂದು ಬೆಳಗ್ಗೆ 10ರಿಂದ ಸಂಜೆ 5:30ರವರೆಗೆ ಸಾರ್ವಜನಿಕರಿಗೆ ಸಂಪೂರ್ಣ ಉಚಿತವಾಗಿ ಪ್ರವೇಶವಿರಲಿದ್ದು, ಕೇಂದ್ರ ಸರ್ಕಾರದ ಸಚಿವಾಲಯಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯ ಅವಕಾಶವನ್ನು ಇದು ಒದಗಿಸಲಿದೆ ಎಂದರು. ರಕ್ಷಣೆ, ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ ಕ್ಷೇತ್ರಗಳು, ಗ್ರಾಮೀಣ ಅಭಿವೃದ್ಧಿ, ಎಂಎಸ್ಎಂಇ, ಮೂಲಸೌಕರ್ಯ, ಪರಿಸರ ಹಾಗೂ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ತಾಂತ್ರಿಕ ನಾವೀನ್ಯತೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವುದು ಈ ಪ್ರದರ್ಶನದ ಪ್ರಮುಖ ಉದ್ದೇಶವಾಗಿದೆ. ಈ ವರ್ಷದ ಪ್ರದರ್ಶನದ ವಿಶೇಷ ಆಕರ್ಷಣೆಯಾಗಿ ಜೂನ್ 24ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಫ್ಯೂಚರ್ ಆಫ್ ಬೆಳಗಾವಿ 2047 ಎಂಬ ವಿಶೇಷ ಮೆಗಾ ಚರ್ಚೆಯನ್ನು ಆಯೋಜಿಸಲಾಗಿದೆ. ಸಂಸದ ಜಗದೀಶ್ ಶೆಟ್ಟರ್ ಅವರ ಬೆಳಗಾವಿ ಅಭಿವೃದ್ಧಿ ಮಾರ್ಗಸೂಚಿಯನ್ನು ಕಾರ್ಯಗತಗೊಳಿಸಲು ಆಯೋಜಿಸಲಾದ ಈ ಮೆಗಾ ಚರ್ಚೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ನಗರದ ಇತರೆ ವಿಶೇಷ ಆಹ್ವಾನಿತರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. नमस्कार, मैं महक गिबरानी प्रयास इवेंट्स और एग्जीबिशन से. वी आर ग्लैड टू कम अप विद सेकेंड विजन कर्नाटका एग्जीबिशन 23, 24 और 25 जून को केएलई कन्वेंशनल सेंटर में 10 बजे से लेके 5:30 बजे तक. एंट्री जो है वो सभी लोगों के लिए फ्री ऑफ कॉस्ट रहेगी. कोई इसमें रजिस्ट्रेशन या कुछ वो नहीं है. यहाँ पे सारे जो मिनिस्ट्रीज़ हैं, उनके डिपार्टमेंट्स हैं या पीएसयूज़ हैं, वो अपने स्टॉल सेटअप कर रहे हैं और अपनी अचीवमेंट्स, पॉलिसीज़ और स्कीम्स, लोगों के वेलफेयर के लिए वो क्या काम कर रहे हैं उसके बारे में हमारी जनता को बताएंगे. यहाँ पे जो डिफरेंट हमारे पार्टिसिपेंट्स हैं वो हैं डिफेंस सेक्टर से TCL ट्रूप्स कंफर्ट्स लिमिटेड, IOL इंडियन ऑप्टल लिमिटेड, मेडिकल सेक्टर से ICMR, GSI माइनिंग सेक्टर से FCI फूड कॉरपोरेशन ऑफ इंडिया, CSIR रेलवे सेक्टर से साउथ वेस्टर्न रेलवेज़. ऐसे ही कई प्रकार के सेक्टर्स से डिपार्टमेंट्स यहाँ आ रहे हैं और अपने स्टॉल सेटअप कर रहे हैं और अपने जो पॉलिसी स्कीम्स हैं उसके बारे में लोगों को बता रहे हैं, ताकि जो बच्चे हैं, जो ऑनगोइंग हमारा यूथ है, वो जान सके कि उनका करियर कहाँ किस उसमें हो सकता है, किस सेक्टर में वो लोग उनका इंटरेस्ट है. तो मैं आप लोगों से निमंत्रण करती हूँ कि प्लीज़ आएँ केएलई कन्वेंशनल सेंटर 23, 24 और 25 जून को. और इस सेकेंड विजन कर्नाटका के लिए ये ऑनरेबल MP सर श्री जगदीश शेट्टर जी की गाइडेंस के अंडर ही हो रहा है. प्लीज़ आइएगा ज़रूर. ಕಾರ್ಯಕ್ರಮಕ್ಕೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ದೀನ್ ದಯಾಳ್ ಪೋರ್ಟ್ ಅಥಾರಿಟಿ, ಯೂನಿಯನ್ ಬ್ಯಾಂಕ್, LIC ಸೇರಿದಂತೆ ರಿಟೆಕ್, LIC, NIC ಸೇರಿದಂತೆ ಇಸ್ರೋ, CSIR, ICAR, NITK, ICMR ನಂತಹ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಸಹಕರಿಸುತ್ತಿವೆ ಎಂದು ನಾಗರಾಜ್ ಪಾಟೀಲ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸದ ಜಗದೀಶ್ ಶೆಟ್ಟರ್, ಮಹಾಪೌರರಾದ ಪ್ರೀತಿ ಕಾಮ್ಕರ್, ಉಪಮಹಾಪೌರರಾದ ಹನುಮಂತ್ ಕೊಂಗಾಲಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಶಾಸಕ ಅನಿಲ್ ಬೆನ್ಕೆ, ಇನ್ನುಳಿದವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್ಕೆ, MM ನ್ಯೂಸ್, ಬೆಳಗಾವಿ.
ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakwadi, Belagavi.